ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡೀತಾ ಇದೆ. ಇವತ್ತು 15ನೇ ಪಾಯಿಂಟ್ನಲ್ಲಿ ಏನೂ ಸಿಕ್ಕಿಲ್ಲ. 15ನೇ ಪಾಯಿಂಟ್ನ ಉತ್ಖನನ ಅಂತ್ಯವಾಗಿದೆ. ಬೆಳಗ್ಗೆಯಿಂದ ಈ ನಿಗೂಢ ವ್ಯಕ್ತಿ ಹಾಗಾದ್ರೆ ಮಾಡಿದ್ದೆಲ್ಲ ಡ್ರಾಮಾನ? ಎಸ್ಐಟಿಯ ದಿಕ್ಕು ತಪ್ಪಿಸ್ತಾ ಇದ್ದಾನ ಈತ? ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ದಿನ 15ನೇ ಸ್ಥಳದಲ್ಲಿ ಎಸ್ಐಟಿ ಸಮಾಧಿ ಶೋಧ. ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಧರ್ಮಸ್ಥಳದಲ್ಲಿ ನಿಗೂಢ ಸಮಾಧಿಗಳ ಉತ್ಖನನ ನಿರಂತರವಾಗಿ ನಡೆಯುತ್ತಿದೆ. 10ನೇ ದಿನ 15ನೇ ಸ್ಥಳದಲ್ಲಿ ಎಸ್ಐಟಿ ಸಮಾಧಿ ಶೋಧ ಗಮನ ಸೆಳೆಯಿತು. ಎಸ್ಐಟಿ 13, 14ನೇ ಸ್ಥಳ ಬಿಟ್ಟು 15ನೇ ಜಾಗದಲ್ಲಿ ಉತ್ಖನನಕ್ಕೆ ಮುಂದಾಯಿತು. ಇನ್ನು ಈಗಾಗಲೇ ಧರ್ಮಸ್ಥಳ ಗಲಾಟೆ ಬೆನ್ನಲ್ಲೇ ನಿಗೂಢ ವ್ಯಕ್ತಿಗೆ ಭಯ ಶುರುವಾದಂತೆ ಕಾಣ್ತಿದೆ. ಮಾಸ್ಕ್ ಮ್ಯಾನ್ ತನ್ನ ಮೇಲೆ ದಾಳಿಯಾಗುವ ಆತಂಕವಿದ್ದು ಭದ್ರತೆ ನೀಡುವಂತೆ ಎಸ್ಐಟಿಗೆ ಮನವಿ ಮಾಡಿದ್ದಾನೆ. ಇನ್ನೊಂದೆಡೆ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ನಡೆಸಲಾಗ್ತಿದೆ ಅಂತ ಭಕ್ತರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಗೆ ಅದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಎಸ್ಐಟಿ ಅವರು ಒಳ್ಳೆ ರೀತಿಯಲ್ಲಿ ಮಾಡಿ ಅದೇನಾರ ಇದ್ರೆ ತೋರಿಸಿದ್ರೆ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೆ ಇದು ಸಿಗುತ್ತೆ. ಇಲ್ಲ ಅಂತಂದ್ರೆ ಯಾರು ಅದನ್ನ ದೂರು ಕೊಟ್ಟ ವ್ಯಕ್ತಿಗಳಿದ್ದಾರೆ, ಅದನ್ನ ತೋರಿಸ್ಲಿಕ್ಕೆ ಬಂದಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಂಡು ಅದರ ಶಿಕ್ಷೆಯನ್ನ ಮಂಜುನಾಥೇಶ್ವರ ಕೊಡಿಸ್ಲಿ ಅಂತೇಳಿ ನಮ್ಮ ಬೇಡಿಕೆ. ಇದೆಲ್ಲದರ ಮಧ್ಯೆ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿಗೆ ಪತ್ರಕರ್ತ ವಸಂತ ಗಿಳಿಯಾರ್ ಆಗ್ರಹಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು 3 ದಿನದೊಳಗೆ ಎಸ್ಐಟಿ ತನ್ನ ಮಧ್ಯಂತರ ವರದಿ ನೀಡಬೇಕು ಅಂತ ಆಗ್ರಹಿಸಿದ್ರು. ಖಂಡಿತ ನಾವು ಆಕ್ಷೇಪ ಮಾಡೋದಿಲ್ಲ. ಕಾನೂನಾತ್ಮಕವಾದ ತನಿಖೆಯನ್ನು ಮಾಡಲಿ, ಆದ್ರೆ ಜನರಿಗೆ ಸ್ಪಷ್ಟಪಡಿಸಬೇಕು. ಎಸ್ಐಟಿ ನಾವು ಯಾರಿಗೂ ಕೂಡ ಸೋರ್ಸ್ ಅನ್ನು ಕೊಟ್ಟಿಲ್ಲ, ಮಾಹಿತಿಯನ್ನು ಕೊಟ್ಟಿಲ್ಲ. ಅವ್ರು ಹೇಳ್ತಿರೋದು ಅವರ ಕಪೋಲ ಕಲ್ಪಿತ ಸುದ್ದಿ. ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅನ್ನೋದನ್ನ ಎಸ್ಐಟಿ ಹೇಳಬೇಕು. ಧರ್ಮಸ್ಥಳ ತಲೆಬುರುಡೆ ಕೇಸ್ ಸಂಬಂಧ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಕ್ಷೇತ್ರದ ವಿರುದ್ಧ ಭಯೋತ್ಪಾದಕ ಸಂಚು ನಡೆಯುತ್ತಿದೆ. 25 ವಕೀಲರಿಗೆ ಫಂಡ್ ಮಾಡ್ತಿರೋದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಧರ್ಮಸ್ಥಳದ ಅಭಿವೃದ್ಧಿಯನ್ನು ಹಾಳು ಮಾಡಬೇಕು. ಧರ್ಮಸ್ಥಳ ಗ್ರಾಮ ಇದು ಹೆಗಡೆಯವರು, ಯಾರು ವೀರೇಂದ್ರ ಹೆಗಡೆಯವರು ಇದ್ದಾರೆ, ಅವ್ರನ್ನ ಇದಕ್ಕೆ ಲಿಂಕ್ ಮಾಡಬೇಕು ಅನ್ನುವಂತ ವ್ಯವಸ್ಥಿತವಾದಂತಹ ಪಿತೂರಿ ಏನು ನಡೀತಾ ಇದೆ, ಇದು ನಡೀಬಾರದು. ಇದ್ರ ಹಿಂದಕ್ಕೆ ಏನ್ ಜಾಲ ಇದೆ ಅದನ್ನು ಭೇದಿಸುವಂತ ಪ್ರಯತ್ನ ಮಾಡಬೇಕು. ಇನ್ನು ಮೈಸೂರಿನಲ್ಲಿ ಮಾತನಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ತಲೆಬುರುಡೆ ಕೇಸ್ ಹಿಂದೆ ವ್ಯವಸ್ಥಿತ ಪಿತೂರಿ ನಡೀತಿದೆ ಎಂದಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಅರ್ಥವಾಗ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಜಾಗದಾಗ ಏನು ಸಿಗ್ತಾ ಇಲ್ಲ, ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ. ಯಾವ್ದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ, ಅಲ್ಲಿ ಯಾವ್ದೋ ಹೆಣ್ಮಕ್ಳನ್ನ ಹೂತಾಕಿರೋಂಥದ್ದು ಇಲ್ವೇ ಇಲ್ಲ. ಇದಂದ್ರೆ ವ್ಯವಸ್ಥಿತವಾದಂತ ಪ್ರಯತ್ನ ನಡೀತಾ ಇದೆ. ಒಟ್ನಲ್ಲಿ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಎಸ್ಐಟಿ ಮಾತ್ರ ನಿರಂತರ ಸಮಾಧಿ ಶೋಧ ಮಾಡ್ತಾನೇ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಏನಿದು ಧರ್ಮಸ್ಥಳದ ಪ್ರಕರಣ? ಇದರಲ್ಲಿ ಎಸ್ಐಟಿ ತನಿಖೆ ಏನೋ ಸರಿ, ಆದ್ರೆ ತನಿಖೆ ಮಾಡ್ತಾ ಇರುವಂತ ರೀತಿ ಇದೆಯಲ್ಲ, ಅದು ಸರಿನಾ ಅನ್ನುವಂತ ಪ್ರಶ್ನೆ ಜನರಲ್ಲಿ, ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ನೀವು 15 ದಿನ ಆಯ್ತು ಮುಸುಕುಧಾರಿ ಅಂತ, ಯಾಕೆ? ವೈ ಮಾಸ್ಕ್ ಮ್ಯಾನ್? ತೆಗರಿ ಮಾಸ್ಕ್, ಯಾರು ಅಂತ ಹೊರಗಡೆ ಬರ್ಲಿ, ಕೊಡಿ ಅವ್ರಿಗೆ ಸೆಕ್ಯೂರಿಟಿ ಕೊಡಿ. ಯಾಕೆ ಕೊಡಬಾರ್ದು? ಲಾ ಏನ್ ಹೇಳುತ್ತೆ, ಕಾನೂನು ಏನ್ ಹೇಳುತ್ತೆ? ಯಾಕೆ ಮುಚ್ಚಿಟ್ಟು ಮಾಡಬೇಕು? ಎಲ್ಲ ನೂರಾರು ಪ್ರಶ್ನೆಗಳಿದೆ. ನಮ್ಮ ಜೊತೆ ಇಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಕೇಶವ್ ಗೌಡ ಅವರು, ಇಲ್ಲಿನ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಅವರು ಕೂಡ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ಅವ್ರೇನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಕೇಶವ್ ಗೌಡ ಅವರೇ. ನಮಸ್ತೆ ಕೇಶವ್ ಗೌಡ ಅವರೇ, ಸಾಕಷ್ಟು ದಿನ ಆಯ್ತು. ಇವತ್ತು 13ರಿಂದ 15ಕ್ಕೆ ಹೋಯ್ತು ಪಾಯಿಂಟ್, ಇನ್ನು 50ಕ್ಕೆ ಹೋಗಬಹುದು ಅಂತ ಮಠಣ್ಣವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡುವಾಗ ಹೇಳಿದ್ರು. ಇನ್ನೂ 50 ಪಾಯಿಂಟ್ ಇದಾವೆ ಅಂತ ಹೇಳಿದ್ರು. ಈಗ ನೀವು ಸ್ಥಳೀಯರು, ಏನನ್ಸುತ್ತೆ ನಿಮ್ಗೆ ಇಡೀ ಎಸ್ಐಟಿ ತನಿಖೆಯನ್ನ ನೋಡಿದ್ರೆ? ನೋಡಿ, ಇಲ್ಲಿ ಒಂದು ರೀತಿಯ ಭಯಭೀತ ವಾತಾವರಣ ಇದೆ. ಯಾಕೆಂತ ಹೇಳಿದ್ರೆ ನೇತ್ರಾವತಿ ಪರಿಸರದಲ್ಲಿ ಆಯ್ತು, ಈಗ ಇನ್ನೊಂದು ಕಡೆ ಬಂದಿದ್ದಾರೆ. ನೇತ್ರಾವತಿ ಪರಿಸರದಲ್ಲಿ 13ರಲ್ಲಿ 1ರಲ್ಲಿ ಮಾತ್ರ ಸಿಕ್ಕಿದೆ. ಅದು ಸಿಕ್ಕಿದ್ದು ಏನು ಅದು ಸರಿಯೋ ತಪ್ಪ ಅಂತ ಹೇಳೋದನ್ನ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೇಗಿದೆ, ಕಾನೂನು ಪ್ರಕಾರವಾಗಿದೆಯೋ ಕಾನೂನು ಬಾಹಿರವಾಗಿದೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಅದಲ್ಲ. ಉಳಿದಂತ 12ರಲ್ಲಿ ಏನೂ ಇರಲಿಲ್ಲ. ಪುನಃ ಈಗ ಇವತ್ತು 2 ತೆಗೆದ್ರು, 2ರಲ್ಲಿ ಕೂಡ ಏನೂ ಇಲ್ಲ ಅಂತ ಹೇಳುವಂತ ಮಾಹಿತಿ ಬರ್ತಿದೆ.
ಇದು ಯಾಕೆ ಹೀಗೆ ಆಗ್ತಿದೆ ಅಂತ ಹೇಳುವಂತದ್ದು ಒಂಥರ ಗ್ರಾಮಸ್ಥರಲ್ಲಿ ಭಯಭೀತ ವಾತಾವರಣ ಮುಟ್ಟಿದೆ. ಮತ್ತೆ ಇಲ್ಲಿ ನಾವು ಒಂದು ತರ ಭಯದ ವಾತಾವರಣದಲ್ಲಿ ಬದುಕುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಅವ್ರು ಹೇಳಿದಷ್ಟು ದಿನ ನಮಗೆ ಅದರ ಒಟ್ಟಿಗೆ ಇರ್ಬೇಕಂತ ಹೇಳುವಂತ ಭಾವನೆ ಈಗ ಬರ್ತಾ ಇದೆ. ಇನ್ನೊಂದು ಪ್ರಶ್ನೆಯನ್ನು ತಾವು ಎತ್ತಿದಿರಿ, ಅಲ್ಲಿ ಏನು ಮಾಸ್ಕ್ ಮ್ಯಾನ್ ಅನ್ನು ಕರ್ಕೊಂಡು ಬರ್ತಿದ್ದಾರೆ, ಅವರ ಮಾಸ್ಕ್ ಅನ್ನು ಯಾಕೆ ತೆಗಿಸಬಾರ್ದು ಅಂತ ಹೇಳುವಂತದ್ದನ್ನು ತಾವು ಹೇಳ್ತಾ ಇದ್ದೀರಿ. ಇದು ನಿಜವಾಗಿಯೂ ಸತ್ಯ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಬ್ಬ SIT ಟಿವಿಗೆ ಹೋಗಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಆ ಮಾಸ್ಕ್ ಮ್ಯಾನ್ ನೊಟ್ಟಿಗೆ ಯಾರು ಅಂತ ಗೊತ್ತಾಗಿದೆ ನಮಗೆ, ಅವನೊಟ್ಟಿಗೆ ನಾವು ಹೆಣವನ್ನು ಹೂತಿದೀವಿ ಅಂತ ಹೇಳುವಂತದ್ದನ್ನು ಇವತ್ತು ಬಂದು ಆ ಮಾಸ್ಕ್ ಮ್ಯಾನ್ ಅವರು ಒಬ್ಬ ದೂರುದಾರ ಹೋಗಿ ಸ್ಟೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಲ್ಲಿವರೆಗೆ ಬರ್ತದೆ ಅಂತ ನೋಡ್ತಾ ಇರಿ. ದಿನಾಲು ಇನ್ನೊಬ್ಬ ನಾಳೊಬ್ಬ ಬರ್ತಾನೆ, ಇನ್ನೊಂದು ಬೇರೆ ರೀತಿಯಲ್ಲಿ ಹೋಗ್ತಾನೆ. ದಿನಾಲು ಇದೇ ಕೆಲಸ ಇವತ್ತು ಇವ್ರು ಮಾಡ್ಬೇಕಂತ ಹೇಳುವಂತ ಒಂದು ಭಾವನೆ ನಮ್ಮಲ್ಲಿ ಮೂಡ್ತಾ ಇದೆ. ಇದು ಬಹಳಷ್ಟು ದುರಾದೃಷ್ಟಕರ. ಇಂಥ ಪ್ರಕರಣಗಳು ಆದಾಗ ಅದನ್ನು ಆದಷ್ಟು ಬೇಗ ಯಾವ ರೀತಿಯಲ್ಲಿ ಮುಗಿಸಬೇಕು ಅಂತ ಹೇಳುವುದನ್ನು ಇವರು ಆಲೋಚನೆ ಮಾಡಬೇಕಾಗಿದೆ. ಇಲ್ಲದಿದ್ರೆ ಇದು ಇನ್ನು ಹೀಗೆ ಮುಂದುವರಿದ್ರೆ ಇದು ನಿಲ್ಲದಂತಹ ಪ್ರಕರಣ ಆಗಿ ಹೋಗ್ತದೆ. ದಿನಾಲು ಇದೇ ಪ್ರಕರಣ ಆಗ್ತದೆ ಅಂತ ಹೇಳುವಂತದ್ದು ಅನಿಸಿಕೆ ನಮ್ಮದು. ಇದು ಕೆಲವು ಬೇರೆ ಕಡೆ ಆಗಿದ್ದಿದ್ರೆ, ಈಗ ಧರ್ಮಸ್ಥಳ ಅಲ್ಲದೆ ಬೇರೆ ಕಡೆ ಆಗಿದ್ದಿದ್ರೆ, ಅಥವಾ ಕೆಲವೊಂದು ಸ್ಪೆಸಿಫಿಕ್ ಐಡಿಯಾಲಜಿ ಇರುವಂತವರ ಬ್ಯಾಕಪ್ ಇರುವಂತಹ ಜಾಗದಲ್ಲಿ ಆಗಿದ್ದಿದ್ರೆ ಇಷ್ಟು ಸ್ಥಳೀಯರಿಗೆ ತೊಂದರೆ ಕೊಡ್ತಾ ಇದ್ದೀರಾ, ಮಾನವ ಹಕ್ಕುಗಳು, ಮತ್ತೊಂದು ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ, ಸ್ಥಳೀಯ ಊರಿಗೆ ಮಾಡಿದಂತ ಅಪಮಾನ ಎಲ್ಲ ವಾದಗಳು ಬರ್ತಾ ಇತ್ತು. ಹಾಗಾದ್ರೆ ಈಗ ಧರ್ಮಸ್ಥಳಕ್ಕೆ ಅದೆಲ್ಲ ಆಗುದಿಲ್ವಾ? ನೀವು ಕೇಶವಗೌಡ ಅವರೇ, ನೀವು ಸ್ವತಃ ವಕೀಲರಿದ್ದೀರಿ, ಏನು ಕಾನೂನು ಹೋರಾಟ ಮಾಡಕ್ ಆಗಲ್ವಾ? ಇದ್ರಲ್ಲಿ ನಿಮ್ಗೆ ನಿಮ್ಮ ರೈಟ್ ಟು ಪ್ರೈವಸಿ ಅಂತ ಒಂದು ಇರ್ತದಲ್ಲ, ಅದನ್ನು ವೈಲೇಟ್ ಮಾಡ್ಲಾಗ್ತಾ ಇದೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಊರಲ್ಲೆಲ್ಲ ಬಂದು ಈ ರೀತಿ ಕಂಡಲ್ಲಿ ಆಗಿತಾ ಇದ್ರೆ ಏನ್ ಹೇಳ್ತೀರಾ? ಮೇಡಮ್, ಈ ಬಗ್ಗೆ ನಮಗೆ ಬಹಳಷ್ಟು ಕಾಲ್ಗಳು ಬರ್ತಾ ಇದ್ದೇವೆ, ಬಹಳಷ್ಟು ಕರೆಗಳು ಬರ್ತಾ ಇದ್ದೇವೆ. ನೀವು ಈ ಬಗ್ಗೆ ಯಾಕೆ ಸ್ಟೇಗೆ ಹೋಗುದಿಲ್ಲ, ನೀವು ಯಾಕೆ ಇದನ್ನು ನಿಲ್ಲಿಸ್ತಾ ಇಲ್ಲ ಅಂತ ಹೇಳುವಂತ ಇವತ್ತು ಕೂಡ ನನ್ನಲ್ಲಿ ಒಬ್ರು ಮಾತಾಡ್ತಾ ಹೇಳಿದ್ರು. ನಾನು ಹೇಳಿದೆ, ದಯವಿಟ್ಟು ಸ್ಟೇಗೆ ನಾವು ಹೋಗುದು ಬೇಡ. ಯಾಕೆಂತ ಹೇಳಿದ್ರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸತ್ಯ ಹೊರಗಡೆ ಬರಬೇಕು. ನಾಳೆ ನಾವು ಸ್ಟೇಗೆ ಹೋದ ಕೂಡ ಅವ್ರು ಏನು ಇಲ್ಲಿ ಅಪಪ್ರಚಾರ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ ಅವರಿಗೆ ಗೊತ್ತಿತ್ತು ಅಲ್ಲಿ ಇದ್ದೇವೆ ಅಂತ ಹೇಳುವ ದೃಷ್ಟಿಯಿಂದ SIT ಆ ತನಿಖೆಗೆ ಸ್ಟೇಯನ್ನು ತಂದ್ರು. ಅವರು ಇದರಲ್ಲಿ ನಿಜವಾಗಿ ಭಾಗಿಯಾಗಿದ್ದಾರೆ ಅಂತ ಹೇಳುವಂತ ಮಾಹಿತಿಯನ್ನು ಇವರು ಸಾರ್ವಜನಿಕವಾಗಿ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಯಾವತ್ತು ಕಾನೂನು ಹೋರಾಟ ಮುಂದಕ್ಕೆ ಮಾಡ್ತೇವೆ. ಈಗ ಏನಿದ್ರು ಕೂಡ SIT ಅವರು ತನಿಖೆಯನ್ನು ಮುಗಿಸಬೇಕು ಆದಷ್ಟು ಬೇಗ. ಈ ರೀತಿಯ ಭಯಭೀತ ವಾತಾವರಣ ಗ್ರಾಮದಲ್ಲಿ ಆಗುವಂತದ್ದು ಸರಿಯಲ್ಲ. ಅಲ್ಲಲ್ಲಿ ಬಂದು ಪೊಲೀಸ್ನವರು ಇದು ಮಾಡುವಂತದ್ದು, ಇಲ್ಲಿ ಏನೋ ರೀತಿಯಲ್ಲಿ ಭಯಭೀತ ವಾತಾವರಣದಲ್ಲಿ ಈಗ ಗ್ರಾಮಸ್ಥರು ಇದ್ದಾರೆ. ಯಾಕೆಂತ ಹೇಳಿದ್ರೆ ಇಷ್ಟ ತನಕ ಸಿಗ್ಲಿಲ್ಲ, ಇನ್ನೂ ಹೀಗೆ ಆಗ್ತಾ ಹೋದ್ರೆ ಏನು, ಇನ್ನು ಎಲ್ಲೆಲ್ಲ ನಾಳೆ ದೇವಸ್ಥಾನದ ಹತ್ತಿರ ಒಂದು ಹೆಣ ಹೂತಿದ್ದೇನೆ ಅಂತ ಹೇಳಿದ್ರೆ ಅವರು ಬಂದು ಅದನ್ನು ಅಗಿಲಿಕ್ಕೆ ತಯಾರಿದ್ದಾರೆ, ಅಥವಾ ದೇವಸ್ಥಾನದ ಒಳಗೆ ಒಂದು ಹೆಣವನ್ನು ಹೂತಿದ್ದೇವೆ, ಅಥವಾ ಇಂಥವರ ಮನೆ ಒಳಗೆ ಒಂದು ಹೆಣವನ್ನು ಹೂತಿದ್ದೇವೆ ಅಂತ ಹೇಳಿದ್ರೆ ನಾಳೆ ಬಂದು ಇವರು ಅಗಿತಾರ ಅಂತ ಹೇಳುವಂತ ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ. ಹಾಗಾಗಿ ಖಂಡಿತವಾಗಿಯೂ SIT ಅವರು ಇದಕ್ಕೊಂದು ಪೂರ್ಣ ವಿರಾಮವನ್ನು ಆದಷ್ಟು ಬೇಗ ಹಾಕಬೇಕು ಅಂತ ಹೇಳುವಂತದ್ದು ಮೇಡಮ್. ಒಂದಷ್ಟು ಮಂದಿ ಕೇಶವಗೌಡ ಅವರೇ ನೇರವಾಗಿ ಕ್ಷೇತ್ರದ ಮೇಲೆ, ಹಿಂದೂಗಳ ಧಾರ್ಮಿಕ ನಂಬಿಕೆಯ ಕ್ಷೇತ್ರ ಧರ್ಮಸ್ಥಳ, ನೇರವಾಗಿ ಕ್ಷೇತ್ರದ ಮೇಲೆ, ಖಾವಂದ್ರ ಮೇಲೆ, ಕುಟುಂಬದ ಮೇಲೆ ಬಾಯಿಗೆ ಬಂದಂಗ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಸಿದೆ. ಇದ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀವಿ ಮೇಡಮ್? ಇದೇ ನಾನು ಹೇಳ್ತಿರೋದೇನು ಅಂತ ಹೇಳಿದ್ರೆ ಮೊನ್ನೆ ಇಲ್ಲೊಂದು ಸಣ್ಣ ಪುಟ್ಟ ಗಲಾಟೆ ಆಯಿತು. ಗಲಾಟೆ ಆದ ಕೂಡ ಒಂದು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆಯಿತು ಅಂತ ಹೇಳುವಂತ ಮಾಹಿತಿ ಬಂತು. ನಿಜವಾಗಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ SP ಅವರು ಬಂದು ಇಲ್ಲಿ ಹೇಳ್ತಾರೆ ಅವರಿಗೆ ಯಾವುದೇ ರೀತಿಯ ಗಂಭೀರ ಪ್ರಕರಣ ಆಗ್ಲಿಲ್ಲ, ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತ ಹೇಳುವಂತದ್ದು. ಇವತ್ತಿಗೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸಿಕ್ಕ ಮನೆಗಳಿಗೆ ಹೋಗಿ ಸಿಕ್ಕ ಲಾಡ್ಜ್ಗಳಿಗೆ ನುಗ್ಗಿ ಅಲ್ಲಿ ಯಾರೆಲ್ಲ ಇದ್ದಾರೋ, ಕೆಲಸಗಾರರು ಇದ್ದಾರೋ, ಅವರಿದ್ದಾರೋ ಅವರನ್ನೆಲ್ಲ ವಿಚಾರಣೆ ಮಾಡುವಂತಹ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಾಳೆ ಎಲ್ಲರಿಗೆ ಮುಟ್ಟಬಹುದು ಈ ಪರಿಸ್ಥಿತಿ. ನಾಳೆ ಏನಾಗೋದು ಅಂದ್ರೆ ಈ ಅಪಪ್ರಚಾರ ಪ್ರಾರಂಭದಿಂದಲೇ ನಡೀತಾ ಇದೆ. ಏನು ಇವತ್ತು ಆಗ್ತಿದೆ ಅಂತ ಹೇಳಿದ್ರೆ ಯಾರು ಅಪಪ್ರಚಾರ ಮಾಡ್ತಿದ್ದಾರೋ ಅವರ ವಿರುದ್ಧ ದೂರು ಕೊಟ್ಟಾಗ ಯಾವುದೇ ರೀತಿಯ ಇಲ್ಲಿ ತನಿಖೆ ನಡೀತಾ ಇಲ್ಲ, ಅಥವಾ ಅವರ ವಿರುದ್ಧ ಯಾವುದೇ ರೀತಿಯಲ್ಲಿ ಇಲ್ಲಿ ಅವರನ್ನು ಬಂಧಿಸುವುದಾಗ್ಲಿ, ಅವರನ್ನು ವಿಚಾರಣೆ ಮಾಡುವುದು ಅಂತ ಆಗ್ತಾ ಇಲ್ಲ. ಯಾಕೆ ಧರ್ಮಸ್ಥಳಕ್ಕೆ ಮಾತ್ರ ಇಂತಹ ಒಂದು ಸ್ಥಿತಿ ಬಂದಿದೆ ಅಂತ ಹೇಳುವುದನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಬಹುಶಃ ಯಾವುದೇ ವಿಚಾರಗಳಲ್ಲಿ ಏನು ಸೀರಿಯಸ್ ಆಗಿ ತಗೊಳ್ಬೇಕಿತ್ತು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು ಏನು ಆಗ್ತಾ ಇಲ್ವೋ ಅದರ ಬಗ್ಗೆ ಗಮನ ಹರಿಸುವಂತದ್ದು, ಮತ್ತು ಇದು ಬಹಳ ನಮಗೆ ತೊಂದರೆ ಆಗ್ತಿದೆ ಗ್ರಾಮದಲ್ಲಿ ಅಂತ ಹೇಳೋದನ್ನು ನಾನು ಹೇಳ್ತಾ ಇದ್ದೇನೆ ಮೇಡಮ್. ಕೇಶವಗೌಡ ಅವರೇ, ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ? ಧರ್ಮಸ್ಥಳದ ವಿರುದ್ಧವಾಗಿ ನೀವು ಹೇಳಿದ್ದೇ ಹೌದಾದ್ರೆ ಯಾಕೆ ಅಷ್ಟೆಲ್ಲ ಆಗ್ತಾ ಇದೆ? ಧರ್ಮಸ್ಥಳನ ಹಾಳು ಮಾಡಿ, ಹೆಸರು ಹಾಳು ಮಾಡಿ ಅವ್ರಿಗೆ ಏನ್ ಸಿಗುತ್ತೆ? ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ? ಅವರ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಮೇಡಮ್,
ಅವರು ಟೋಟಲಿ ಆಗಿ ಧರ್ಮಸ್ಥಳದಲ್ಲಿ ಭಯಭೀತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳೋದನ್ನು ಹುಟ್ಟುಕೊಂಡಿದ್ರು. ಮೊನ್ನೆ ನಿಜವಾಗಿಯೂ ಬಂದು ಇಲ್ಲಿ ಬಂದು ಸಿಕ್ಕಿದವರಿಗೆಲ್ಲ ಬೈದು, ಗ್ರಾಮಸ್ಥರಿಗೆ ಬೈದು, ನಾವು ಗ್ರಾಮಸ್ಥರಲ್ಲಿ ಇರುವಾಗಲೇ, ನಮ್ಮ ಗ್ರಾಮಸ್ಥರು ಇರುವಾಗಲೇ ಅವರ ಎದುರೇ ಬಂದು ಯೂಟ್ಯೂಬರ್ಸ್ ಧರ್ಮಸ್ಥಳದವರು ಕಳ್ಳರು, ಧರ್ಮಸ್ಥಳದವರು ಅತ್ಯಾಚಾರಿಗಳು, ರಿಕ್ಷಾದವರು ಅತ್ಯಾಚಾರಿಗಳು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಪೊಲೀಸ್ ಅವರು ಯಾವುದೇ ರೀತಿಯ ಸುಮೋಟ ಕೇಸನ್ನು ದಾಖಲಿಸಲಿಲ್ಲ. ಅವರು ಬಂದು ಒಬ್ಬ ರಜತ್ ಅಂತ ಹೇಳುವಂತ ಒಬ್ಬ ಬಿಗ್ ಬಾಸ್ ಖ್ಯಾತಿ ರಜತ್ ಅಂತ ಹೇಳೋರು ಬಂದು ಅವರು ಹೇಳ್ತಾ ಇರುವಾಗ ಧರ್ಮಸ್ಥಳದವರನ್ನು ಏನು ಇಲ್ಲಿರುವವರೆಲ್ಲ ನೋಡಿ ಇವರೆಲ್ಲ ಬಹಳ ರೌಡಿಸಂ ಮಾಡ್ತಿದ್ದಾರೆ, ಧರ್ಮಸ್ಥಳ ಒಂದು ಸ್ವಲ್ಪ ಜನ ಸೇರಿದಾಗ ಬಹಿರಂಗವಾಗಿ ಹೇಳಿದಾಗ ನಮ್ಮವ್ರು ಏನಾದ್ರು ಅಂತ ಹೇಳಿದ್ರೆ ಶಾಂತಿಯ ಕಟ್ಟೆ ಒಡೀತದೆ. ಸಹಜ ಇದು ಮೇಡಮ್. ಎಲ್ಲರನ್ನು ಎಷ್ಟು ಸಲ ನಾವು ನಂಬಲಿಕ್ಕೆ ಸಾಧ್ಯ ಇದ್ದೇವೆ, ಎಷ್ಟು ಸಲ ನಾವು ಇದನ್ನು ಕೇಳಬಹುದು ಈ ಮಾತುಗಳನ್ನು. ಹಾಗಾಗಿ ಆ ಗ್ರಾಮಸ್ಥರು ಯಾವತ್ತು ಏನೋ ಒಂದು ಅವರ ತಾಳ್ಮೆಯ ಕಟ್ಟೆಯನ್ನು ಒಡೆದು ಅವರಲ್ಲಿ ಕ್ವಶನ್ ಮಾಡಿದಾಗ, ಅವರೇ ಬಂದು ಹಲ್ಲೆ ಮಾಡಿದಾಗ ಅವರು ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅವರು ಇವತ್ತು ಏನ್ ಮಾಡ್ತಿದ್ದಾರೆ, ಸಿಂಪಲ್ ಇಂಜುರಿ ಇರುವಂತದ್ದು, ಅದ್ರಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗ್ಲಿಲ್ಲ, ದರೋಡೆ ಆಗಿದೆ ಅಂತ ಹೇಳ್ತಾರೆ, ರಾಬರಿ ಆಗಿದೆ ಅಂತ ಹೇಳ್ತಾರೆ, ಯಾವುದು ಕೂಡ ಇಲ್ಲ. ಅಲ್ಲಿ ಒಂದು ಸಿಮ್ಮು ಕದ್ದುಕೊಂಡು ಹೋಗಿದ್ದು ಅಂತ ಹೇಳಿ ಹೇಳ್ತಾರೆ. ಸಿಮ್ಮು ಮೊಬೈಲ್ ಇಂದ ಕದ್ದುಕೊಂಡು ಹೋಗಿದ್ದಕ್ಕೆ ಇವತ್ತು ರಾಬರಿ ಕೇಸ್ ಮಾಡಿ ನಮ್ಮವರನ್ನು ಒಳಗೆ ನಿಜ ಕೇಶವಗೌಡ ಅವರೇ, ನಿಜ ಕೇಶವಗೌಡ ಅವರೇ ಹೇಳ್ತಾ ಇರೋದು 100%